ಹನುಮಂತು ಅಪ್ಪು ಅವರ ಸಮಾಧಿಗೆ ಭೇಟಿ ನೀಡಲಿದ್ದಾರೆ. ಸೊ ಕಾರಣ ಇಷ್ಟೇ, ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಅಪ್ಪು ಅವರ ಒಂದು ಸಮಾಧಿ ಆಗಿರ್ಬೋದು, ಸ್ಮಾರಕ ಅಂತ ಏನ್ ಹೇಳ್ತೀವಿ, ತುಂಬಾನೇ ಶ್ರೇಷ್ಠ ಪವಿತ್ರ, ಸಾಕಷ್ಟು ಅಭಿಮಾನಿಗಳು ಪ್ರತಿದಿನ ಭೇಟಿ ಕೊಡ್ತಾರೆ. ಬಹಳಷ್ಟು ಜನರಿಗೂ ಕೂಡ ಇಷ್ಟ ಈ ಒಂದು ಸ್ಥಳ, ಪುಣ್ಯ ಸ್ಥಳ ಅಂತ. ಯಾಕೆಂದ್ರೆ ಅಲ್ಲಿ ಅಪ್ಪು ಅವರು ಮಲಗಿದ್ದಾರೆ. ಅಪ್ಪು ಅವರನ್ನ ಸಾಕಷ್ಟು ದೇವರಂತೆಯೇ ಕಾಣ್ತಾರೆ. ಸಾಕಷ್ಟು ಮನೆಯಲ್ಲಿ ಇವತ್ತಿಗೂ ಕೂಡ ಪೂಜೆಯನ್ನ ಸಹ ಮಾಡ್ತಾರೆ, ಫೋಟೋನ ಇಟ್ಟು. ಪ್ರತಿ ವರ್ಷ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ವರ್ಷವೂ ಕೂಡ ಅಪ್ಪು ಅವರ ಹುಟ್ಟುಹಬ್ಬ ಮಾರ್ಚ್ 17ನೇ ತಾರೀಕು ತುಂಬಾನೇ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಹನುಮಂತು ಕೂಡ ಅಪ್ಪು ಅವರ ಒಂದು ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸಾಧನೆ ಮಾಡಿದ್ದಾರೆ, ಹನುಮಂತು ಗೆದ್ದಿದ್ದಾರೆ. ಸೊ ಅಲ್ಲಿ ಅಪ್ಪು ಆಶೀರ್ವಾದ ಕೂಡ ಖಂಡಿತವಾಗಿ ಕೂಡ ಇರುತ್ತೆ. ಸಾಕಷ್ಟು ಕಲಾವಿದರು, ಸಾಧನೆ ಮಾಡಿದವರು ಎಲ್ಲರೂ ಕೂಡ ಅಷ್ಟೇ, ಹಳೆ ಬಿಗ್ ಬಾಸ್ ವಿನ್ನರ್ಸ್ ಗಳೆಲ್ಲರೂ ಕೂಡ ಅಪ್ಪು ಅವರ ಸ್ಮಾರಕಕ್ಕೆ ಬಂದು ಅಲ್ಲಿ ಪೂಜೆನ ಸಲ್ಲಿಸಿ ನಮಸ್ಕರಿಸಿ ಹೋಗಿದ್ದಾರೆ. ಅದೊಂದು ನಂಬಿಕೆ. ಅದೇ ರೀತಿ ಹನುಮಂತು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಬಹಳಷ್ಟು ಖುಷಿಯ ವಿಚಾರ ಅಲ್ವಾ. ಇನ್ ಕೇಸ್ ಜೊತೆಗೆ ಹನುಮಂತು ಬೇರೆಯವರನ್ನ ಕರ್ಕೊಂಡು ಹೋದ್ರೆ ಅದು ಕೂಡ ಖುಷಿ. ಅಂದ್ರೆ ಬೇರೆ ಒಂದು ಸ್ಪರ್ಧಿಗಳು, ಧನ್ರಾಜ್ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಅಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ನೋಡ್ಬೋದು. ಹನುಮಂತನ ತುಂಬಾ ಜನ ಇಷ್ಟಪಡ್ತಾರೆ. ಹನುಮಂತು ಗೆದ್ದಿದ್ದೆ ಒಂದು ದೊಡ್ಡ ರೀತಿಯಲ್ಲಿ ಕೂಡ ಅಚ್ಚರಿ. ಮತ್ತೆ ಟ್ಯಾಲೆಂಟೆಡ್, ಟ್ರೂಲಿ ಡಿಸರ್ವಿಂಗ್ ಪರ್ಸನ್ ಅಂತಾನೆ ಹೇಳ್ಬೋದು. ಹನುಮಂತನ ಜನರು ಇಷ್ಟಪಟ್ಟಿದ್ದಾರೆ.